ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಸುವರ್ಣ ಮಹೋತ್ಸವ ಈ ಸಮಾರಂಭದಲ್ಲಿ ಈ ದಿನ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಹಿತೈಷಿಗಳು, ಅಭಿಮಾನಿಗಳು, ಸ್ನೇಹಿತರು ಮತ್ತು ನನ್ನನ್ನು ಇದುವರೆಗೆ 50 ವರ್ಷಗಳ ಕಾಲ ಆಶೀರ್ವದಿಸಿ ಸಹಕರಿಸಿದ ಎಲ್ಲ ಜನಸ್ಥಾನವೂ ಇಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿದೆ. ಈ ಸಮಾರಂಭವನ್ನು ಈಗಾಗಲೇ ರಾಜ್ಯದ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಸತತವಾಗಿ 60 ವರ್ಷಗಳ ಕಾಲ ರಾಜಕೀಯದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ನನ್ನ ಅಚ್ಚುಮೆಚ್ಚಿನ ಎಸ್.ಎಂ. ಕೃಷ್ಣರವರು ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ ಈಗಾಗಲೇ. ಮತ್ತೆ ನನ್ನ ಹಿತೈಷಿಗಳು, ಕನ್ನಡದ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಹಿರಿಯ ವಿದ್ವಾಂಸರಾದಂಥ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದ್ದಾರೆ. ಈಗ ಮುಂದೆ ಅಧ್ಯಕ್ಷ ಭಾಷಣ ವಹಿಸಿ ನಮ್ಮ ಈ ಅಭಿನಂದನಾ ಗ್ರಂಥದ ಸಂಪಾದಕ ಮಂಡಳಿಯ ಪ್ರಧಾನ ಸಂಪಾದಕರಾದಂಥ ಬಹುಭಾಷಾ ವಿದ್ವಾಂಸರಾದಂಥ ಪ್ರಧಾನ ಕೃತಿತರು ಮಾತನಾಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ನನ್ನ ಸ್ನೇಹಿತರಾದಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಪಿ.ಜಿ.ಆರ್. ಸಿದ್ದೇವರು ಕೂಡ ಮಾತನಾಡಿದ್ದಾರೆ. ಇದು ನಾನು ನನ್ನ ಆಹ್ವಾನ ಪತ್ರಕ್ಕೆ ನನ್ನನ್ನು ಅಭಿನಂದಿತರು ಅಂತಕ್ಕೆ ಇವತ್ತು ಸನ್ಮಾನ ಮಾಡಿದ್ದಾರೆಲ್ಲ ಕೂಡ ಸೇರಿ. ನಾನು ಹೇಳ್ತಾ ಇದ್ದೆ, ನನಗೆ ಅಭಿನಂದನಾ ಸಮಾರಂಭ ಅಲ್ಲ ಇದು, ಅನೇದಿ. ನಾನು 50 ವರ್ಷಗಳ ಕಾಲ ಸುದೀರ್ಘ ಚುನಾವಣಾ ರಾಜಕೀಯ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದೇನೆ, ಇದಕ್ಕೆ ಯಾರ್ಯಾರು ನನಗೆ ಅಗಾಧವಾದಂಥ ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತ ಮಹಾಜನತೆಗೆ, ನನ್ನ ಹಿತೈಷಿಗಳು, ಅಭಿಮಾನಿಗಳು, ಸ್ನೇಹಿತರು, ಬಹಳಷ್ಟು ಮತದಾರರು, ಜನತೆ ಎಲ್ಲರಿಗೂ ಕೂಡ ಇವತ್ತು ನಾನು ಅವರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಇದು ಅಭಿನಂದನಾ ಸಮಾರಂಭ ನನಗಲ್ಲ, ನನ್ನ ಸ್ನೇಹಿತರಿಗೆ, ನಮ್ಮ ಹಿರಿಯರಿಗೆ, ಹಿತೈಷಿಗಳಿಗೆ ಅಭಿನಂದನಾ ಸಮಾರಂಭ. ಆದರೆ ನನಗೆ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಸಮಾರಂಭ ಇದು. ಹಾಗಾಗಿ ಆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಸಮಾರಂಭ ಆಗಬೇಕು. ಮನಸ್ಸು ಬಿಚ್ಚಿ ಕೆಲವು ವಿಷಯಗಳನ್ನ ಮಾತಾಡ್ತೇನೆ ಆ ಸಮಾರಂಭದಲ್ಲಿ ಅಂತೇಳಿ. ವಿಶೇಷವಾಗಿ ನಮ್ಮ ಅಭಿನಂದನಾ ಸಮಿತಿಯ ಅಧ್ಯಕ್ಷ ಸಿದ್ದೇವರು, ನಾನು ಅವರು ಸುಮಾರು 47 ವರ್ಷಗಳಿಂದ ಕೂಡ ಸ್ನೇಹಿತರು. ಅವರು ಅಭಿನಂದನಾ ಸಮಿತಿಯ ಅಧ್ಯಕ್ಷರು. ಅವರು ನಾವು ಕೂತು ಮಾತಾಡುವಾಗ ಈ ಅಭಿನಂದನಾ ಸಮಾರಂಭಕ್ಕೆ ಯಾರ್ಯಾರು ಬರಬೇಕು ಅಂತ ಹೇಳಿದಾಗ ನಾನೇ ಸಲಹೆ ಕೊಟ್ಟೆ ಅವ್ರಿಗೆ, ಎಸ್.ಎಂ. ಕೃಷ್ಣರು. ಯಾಕೆಂದ್ರೆ ನಾನು 50 ವರ್ಷಗಳ ಕಾಲ ಈ ಚುನಾವಣಾ ರಾಜಕೀಯದಲ್ಲಿ ಸೇವೆ ಮಾಡಿದ್ದೇನೆ. ಯಾಕೆಂದ್ರೆ ಪಾಲಿಟಿಕ್ಸ್ ಇಸ್ ಎ ಪಬ್ಲಿಕ್ ಸರ್ವಿಸ್, ಸೇವೆ ಅಂತ ಹೇಳ್ಬೇಕಾಗತ್ತೆ. ಅದು ವಿತ್ ಸೋಷಿಯಲ್ ಕಮಿಟ್ಮೆಂಟ್ ಅಂತ ಹೇಳಿ. ಹಾಗಾಗಿ ನಾಗಣ್ಣವ್ರು ಪ್ರಸ್ತಾಪ ಮಾಡಿ ಹೇಳಿದ್ರು, ಪಾಲಿಟಿಕ್ಸ್ ಮೇ ಬಿ ದಿ ಸೀರೀಸ್ ಆಫ್ ಕಾಂಪ್ರಮೈಸಸ್ ಬಟ್ ನಾಟ್ ಅಟ್ ದಿ ಕಾಸ್ಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಿದ್ದೀರಿ. ರಾಜಕೀಯ ಹೊಂದಾಣಿಕೆಯ ಸರ್ವಾನಗಳಿರ್ಬೋದು, ಆದರೆ ಸ್ವಾಭಿಮಾನ ಬಲಿ ಕೊಟ್ಟಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇರ್ತಾರೆ.
ನಾನು ಅದನ್ನ ಗಮನದಲ್ಲಿಟ್ಟರೆ ನನ್ನ ಮನಸ್ಸು ಹೋಯ್ತು. ಅದು ನಾನು ಅಂಬೇಡ್ಕರ್ರಿಂದ ಕಲಿತಂತ ಮಾತು ಸ್ವಾಭಿಮಾನಿ. ಯಾಕೆಂದ್ರೆ ಪ್ರಾರಂಭದಲ್ಲಿ ಸ್ಫೂರ್ತಿ ಗೀತೆ ಆಡಲ್ಲ ಅಂಬೇಡ್ಕರ್ ಬಗ್ಗೆ, ಹೊತ್ತು ಹೇಳ್ತಾ ಇದ್ರು ನಮ್ಮ ಹುಡುಗರು ಅಂಬೇಡ್ಕರ್ ಬಗ್ಗೆ. ದಿವಂಗತ ದಲಿತ ಕವಿ ಸಿದ್ಲಿಗೆ ಬರೆದಿರ್ತಕ್ಕಂಥದ್ದೇ ಇದೆ. ಅವರು ಜಾತಿಯನ್ನು ಊತು ಬಿಡುವ ಲಕ್ಷ ಲಕ್ಷ ಜನರನ್ನು ಕಟ್ಟಿಸಿದೆ ಕಣಕ್ಕಿಳಿದ ಸ್ವಾಭಿಮಾನದ ಅಭಿಮಾನದ ನೇಗಿಲಿಂದ ಪಂಜರು ಭೂಮಿ ಉತ್ತಮನೇ ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣಬಹುದು. ಅಂದ್ರೆ ಅಭಿಮಾನದ ನೇಗಿಲಿ. 134 ವರ್ಷದಿಂದ ಯಾವ ದಲಿತನೂ ವಿದ್ಯಾವಂತ ಆಗಿರಲಿಲ್ಲ, ಬುದ್ಧಿವಂತನಿರಲಿಲ್ಲ. ಕೂಲಿ ಮಾಡಿ ನಾಟಕ ಜೀತದಲ್ಲಿದ್ದಂಥವ್ರು ಒಂಥರ ಬಂಜರು ಭೂಮಿ ಇದ್ದಂಗೆ. ಬಂಜರು ಭೂಮಿಲಿ ಏನಾದ್ರು ಬೆಳೆಯಕ್ಕಾಗತ್ತ? ಈ ವರ್ಗ ಸ್ಪೃಶ್ಯರು ಶೋಷಿತರು ಆ ಮಟ್ಟದಲ್ಲಿದ್ದಂಥವ್ರು ಬಂಜರು ಭೂಮಿ. ಅವರಿಗೆ ಅವರು ದೊಡ್ಡ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸಂವಿಧಾನ ಎಲ್ಲವೂ ಕೂಡ ಹೋರಾಟ ಮಾಡಿ ಅವರಲ್ಲಿ ವಿದ್ಯೆ ಬುದ್ಧಿ ಅಧಿಕಾರ ಅಂತಸ್ತು ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರಲ್ಲಿ ಒಂದು ಚೈತನ್ಯವನ್ನು ಮೂಡಿಸ್ತವರು ಜಾಗೃತರ ಕೂಡ ಅಂಬೇಡ್ಕರ್ ಅವರು. ಆದರೆ ಅದೇ ಜನಾಂಗ ಇವತ್ತು ಕಣ್ತಿರೋದು ಯಾರು? ಜೀವಿತಲ್ಲಿದ್ದ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಧಿಕಾರರಾಗಿ ರಾಷ್ಟ್ರಪತಿಗಳಾಗಿ ರಾಜ್ಯಪಾಲರಾಗಿ 106 ವರ್ಷಗಳಿಂದ ಶೋಷಣೆಗೊಳಗಾಗುತ್ತೆ. ಇವತ್ತು ಲಕ್ಷ ಲಕ್ಷ ಜನರು ಈ ರಾಷ್ಟ್ರದಲ್ಲಿ ದೊಡ್ಡ ವಿದ್ಯಾವಂತರಾಗಿದೆ, ಬುದ್ಧಿವಂತರಾಗಿದೆ. ಈ ರಾಷ್ಟ್ರದ ಮೇನ್ ಸ್ಟ್ರೀಮ್ ಬರಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ ಗುರಿ ಏನಿತ್ತು, ನಾವು ಗೌರವಯುತವಾದ ಸಮಾಜವಾಗಬೇಕು ಅಂತಕ್ಕಂಥ ರೀತಿ ಅವರು ಸ್ವಾಭಿಮಾನಿಗಳಾಗಿ, ಅದು ನನ್ನ ಮನಸ್ಸಿಗೆ ಬಹಳ ನಾಟ್ತದೆ. ಆ ಸ್ವಾಭಿಮಾನ ರಾಜಕಾರಣವನ್ನು 50 ವರ್ಷಗಳಿಂದ ಮಾಡಿದ್ದೇನೆ. ಅದಕ್ಕೋಸ್ಕರ ಮೊದಲು ನಾನು ಮೆಮೊರೀಸ್ ಅಂತ ಬರಿಬೇಕು ಅಂತಿತ್ತು. 50 ವರ್ಷಗಳ ಕಾಲ ನಮ್ಮ ಸಿಂಧಿ ಹೇಳ್ತಾ ಇದ್ರೆ ಡೈರಿ ಮೇಂಟೈನ್ ಮಾಡಿದ್ರೇನ್ರಿ ಅಂತ. ಇಲ್ಲ ಸಿಂಧಿ, ಡೈರಿ ಎಂದೂ ಮೇಂಟೈನ್ ಮಾಡಿಲ್ಲ. ಬರೀ ನನ್ನ ಜ್ಞಾಪಕ ಶಕ್ತಿಲ 50 ವರ್ಷಗಳ ಕಾಲ ಏನಾಯಿತೋ ಅದನ್ನ ನಿರೂಪಣೆ ಮಾಡ್ತಾ ಬಂದಿದ್ದೇನೆ ಅಂತಕ್ಕಂಥ ರೀತಿ. ಅದಕ್ಕೆ ಸ್ವಾಭಿಮಾನಿ ಅಂತ ಹೇಳ್ಬಿಟ್ಟು ಸ್ವಾಭಿಮಾನಿ ನೆನಪುಗಳು ತುಂಬಾ ಇಷ್ಟವಾದಂಥ ನನಗೆ ಸ್ವಾಭಿಮಾನಿ ಅಂತ. ಒಬ್ಬ ಮನುಷ್ಯ ಸ್ವಾಭಿಮಾನಿ ಆದರೆ ಏನ್ ಬೇಕಾದ್ರೆ ಸಾಧು. ಅವ್ರು ಹೇಳ್ತಾರೆ ಸ್ವಾಭಿಮಾನಿ. ಅಂಬೇಡ್ಕರ್ ಅವರು 2 ವಿಷಯಗಳನ್ನ ಅವರು ಅವ್ರ ಮೂಲಕ ಒಬ್ಬರು ಸೆಲ್ಫ್ ರೆಸ್ಪೆಕ್ಟಿಂಗ್ ಪರ್ಸನ್, ಸ್ವಾಭಿಮಾನಿ. ಆದ್ರೆ ವಿಶೇಷವಾಗಿದ್ದಂಥ ಗುಣಗಳು ಅವರಲ್ಲಿ ಡಿಟರ್ಮಿನೇಷನ್, ಹಠ ಮತ್ತೆ ಛಲ. ಹಠ ಮತ್ತೆ ಛಲವನ್ನು ಈಡೇರಿಸ್ಕೊಳ್ತಕ್ಕಂಥ ಅವ್ರು ಮಾಡಿದಂಥ ಎಫರ್ಟ್ಸ್, ಶ್ರಮ ಇದೆಯಲ್ಲ, ಅದು ಅಂಬೇಡ್ಕರ್ ಅವ್ರನ್ನ ಅವರ ದೊಡ್ಡ ಸಾಧನೆ ಅದು. ಅದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು 108 ಸಂಘ ಸಂಸ್ಥೆಗಳಿದೆ, 108 ಮಾತಾಡ್ಬೋದು, ಚರ್ಚೆಗಳಾಗ್ಬೋದು, ಡಿಬೇಟ್ ಆಗ್ಬೋದು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಚರ್ಚೆ ಆಗ್ಬೋದು, ಜಾಥಾಗಳಾಗ್ಬೋದು, ಬೇರೆ ಬೇರೆ ರೀತಿಯಾದ ಚಳುವಳಿಗಳಾಗ್ಬೋದು. ಎಲ್ಲರೂ ಹಿಂದೆ ಅಂಬೇಡ್ಕರ್ ಅವ್ರು ಯಾವ ರೀತಿ ಸಾಧನೆ ಇದೆ ಮಾತಾಡೋದ್ರೆಲ್ಲ ಅಂಬೇಡ್ಕರ್ ರೆಫರ್ ಮಾಡಿ ಹೇಳ್ತೇವೆ. ಆದ್ರೆ ಅಂಬೇಡ್ಕರ್ ಇದ್ದಂಥ ಮೂಲ ಗುಣ ಏನಿದೆ, ಆ ಡಿಟರ್ಮಿನೇಷನ್ ಮತ್ತೆ ಅದರ ಹಠ ಮತ್ತೆ ಛಲ, ಅದನ್ನ ಈಡೇರಿಸ್ಕೊಳ್ತಕ್ಕಂಥ ದಿಕ್ಕಲ್ಲಿ ಮಾಡ್ಬೇಕಾದ ಶ್ರಮ, ಆ ಶ್ರಮವನ್ನ ಅದನ್ನ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಅಂಬೇಡ್ಕರ್ ಸಾಧಾರಣ ವ್ಯಕ್ತಿ ಅಲ್ಲ. ಈ ದೇಶದಲ್ಲಿ ಅರ್ಥ ಮಾಡ್ಕೊ ಬೇಕಾದಷ್ಟು ನಾಯಕರುಗಳಿದ್ದಾರೆ, ಆದರೆ ಅವ್ರ ರೀತಿ ಬಂದಂಥವ್ರು ಇದ್ದಾರೆ. ಅಂಬೇಡ್ಕರ್ ಬಗ್ಗೆ ಒಂದ್ ಕಡೆ ಹೇಳ್ತಾರೆ ಬೆಂಕಿಯ ಜ್ವಾಲೆಗಳಿಗೆ ಬಂದಂಥವ್ರು ಸಾಧಾರಣ ವ್ಯಕ್ತಿ. ಆದ್ರಿಂದ ಅವೆಲ್ಲ ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ. ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಹೆಚ್ಚೆಚ್ಚು ಓದುವಾಗ ತಿಳ್ಕೋಬೇಕು ಅಂತ ನಾನು ಸಂಸತ್ ಸದಸ್ಯನಾದ ಮೇಲೆ ಸ್ವಲ್ಪ ಹೆಚ್ಚೆಚ್ಚು ಅಂಬೇಡ್ಕರ್ ಬಗ್ಗೆ. ಯಾಕೆಂದ್ರೆ ನಾನು ಸಂಸತ್ತಿಗೆ ಪ್ರವೇಶ ಮಾಡಿದ ಮೇಲೆ ಗೊತ್ತಾಯ್ತು, ನಾನು ಒಂಥರ ವಿದ್ಯಾರ್ಥಿಯಾಗಿ ಕೂತ್ಕೊತಾ ಇದೆ ಅಲ್ಲಿ. ಸಾಧಾರಣ ಪಾರ್ಲಿಮೆಂಟ್ ಇಸ್ ದ ಹೈಯೆಸ್ಟ್ ಡೆಮೋಕ್ರೆಟಿಕ್ ಫೋರಮ್ ಇನ್ ದಿ ವರ್ಲ್ಡ್ ಹೇಳ್ತಾ ಇದ್ದೀವಿ. ಇವತ್ತು ಕೂಡ ಓಟ್ ಹಾಕಂತವ್ರು ಮುಂದಿನ ತಿಂಗಳು ಸುಮಾರು 91 ಕೋಟಿ ಜನ ಇದ್ದಾರೆ ಜಗತ್ತಲ್ಲಿ ಅಂತ ಒಂದು ದೊಡ್ಡ ಮಹಾ ಸಂಸ್ಥೆ ಬಂದಿದ್ದಾರೆ. ಅದರಲ್ಲಿ ನಾನು ಅಲ್ಲಿ ಹೋದಾಗ ಆ ಪಾರ್ಲಿಮೆಂಟ್ ನೋಡಿದ್ರೆ ಇಡೀ ಭಾರತದ ಭೂಪಟವನ್ನು ನೋಡಿದಾಗ್ತದೆ ಜನವನ್ನಲ್ಲಿ. ಎಲ್ಲ ರಾಜ್ಯಗಳು, ವಿವಿಧ ಧರ್ಮಗಳು, ಸಂಸ್ಕೃತಿ, ಭಾಷೆಗಳು, ಅವರ ವೇಷ ಭೂಷಣಗಳು ಎಲ್ಲರೂ ಕೂಡ ಪಾರ್ಲಿಮೆಂಟ್ ಅಲ್ಲ.
ಒಂದು ಮಿನಿ ಭಾರತ ಇದ್ದಾಗಿತ್ತು ಅದರಿಂದ. ನಾನು ಆಗ ನನಗೆ 27 ವರ್ಷಗಳ ಕಾಲ ನಾನು ಸಂಸತ್ ಸದಸ್ಯರಾಗಿ ಕೆಲಸ ಮಾಡೋ ಅವಕಾಶ, ಒಟ್ಟು 27 ವರ್ಷಗಳ ಕಾಲ ದೆಹಲಿಯಲ್ಲಿ ಕೆಲಸ ಮಾಡಿದ್ದೇನೆ. ಸಂಸತ್ ಸದಸ್ಯರಾಗಿ, ಸಚಿವನಾಗಿ ಮಾಡಿದ್ದೇನೆ. ಅದನ್ನು ಹಾಕೊಂಡು ಹೇಳ್ತಾರೆ, 27 ವರ್ಷಗಳಲ್ಲಿ ನಾನು 7 ಜನ ಪ್ರೈಮ್ ಮಿನಿಸ್ಟರ್ಗಳನ್ನು ನೋಡಿದ್ದೇನೆ. ಇಂದಿರಾ ಗಾಂಧಿಯವರು ಹಿಡಿದು ಮೋದಿಯವರು ಕೂಡ. ಇಂದಿರಾ ಗಾಂಧಿಯವರು ನೋಡಿದ್ದೇನೆ, ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ನೋಡಿದ್ದೇನೆ, VP ಸಿಂಗ್ ಅವರು, ಚಂದ್ರಶೇಖರ್ ಅವರು, ನರಸಿಂಹರಾವ್ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಮತ್ತೆ ಈಗ ಮೋದಿಯವರು 5 ವರ್ಷ. ಇದು ನನ್ನ ವಿರಾಮದ ವೇಳೆ ನನ್ನ ಕಣ್ಣಲ್ಲಿ ಕಟ್ಟಾಗಿದೆ. ಅವರ ವ್ಯಕ್ತಿತ್ವ, ಅವರ ಕಾರ್ಯವೈಖರಿ, ಆಡಳಿತ ವೈಖರಿ, ಪ್ರತಿಯೊಂದು ಕೂಡ ಯಾವ ರೀತಿ ಇತ್ತು ಅವರ ಮಂತ್ರಿಮಂಡಲ ಕೂಡ. ನಾನು ಹೇಳಿದೆ, ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಸಮಯ ಹೋದ್ಮೇಲೆ ಅದಾದ್ಮೇಲೆ ಆ 7 ಜನ ಪ್ರೈಮ್ ಮಿನಿಸ್ಟರ್ಗಳ ಬಗ್ಗೆ 27 ವರ್ಷಗಳ ಕಾಲ ನಾನೇನು ಸಂಸತ್ತಿನಲ್ಲಿ ನೋಡಿದೆ ಆಡಳಿತದಲ್ಲಿ, ಅದನ್ನ ಪರಿಗಣಿಸ್ತಾ ಇದ್ದೇನೆ. ಅದರ ವಿರಾಮ ಅದು ಬೇರೆ ಮಾತಲ್ಲ, ಪರಿಗಣ ಅಂತಕ್ಕಂಥದ್ದು ನಾನು ಯೋಚನೆ ಮಾಡಿದ್ದೇನೆ. ಒಟ್ಟಾರೆ ನಾನು ಇವತ್ತು ಹೇಳುತ್ತದಾದ್ರೆ 1974 ಮಾರ್ಚ್ 17 ಮೊದಲನೇ ಚುನಾವಣೆ, ಇವತ್ತಿಗೆ 50 ವರ್ಷ ಆಯ್ತು. 2024 ಮಾರ್ಚ್ 17 ಸರಿಯಾಗಿ ಇವತ್ತಿಗೆ 50 ವರ್ಷಗಳಾಯ್ತು. ನಾನು ಬರೆದಿದ್ದೇನೆ ನನ್ನ ಪುಸ್ತಕದಲ್ಲೂ ಕೂಡ. ಯಾಕೆ ನಾನು ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಚುನಾವಣೆಗೆ ಇರಬೇಕಾಯ್ತು. ನಾನು ಚುನಾವಣಾ ರಾಜಕೀಯ ಬರಬೇಕು ಅಂತೆಂದು ನಿರೀಕ್ಷೆ ಮಾಡಿರಲಿಲ್ಲ. ಅದೆಲ್ಲೂ ಕೂಡ ಬರೆದಿದ್ದೇನೆ. ಸುಮಾರು 120 ಇನ್ನೂ ಬರಿಬೋದಾಗಿತ್ತು, ಆದರೆ ಸಮಯ ಇರಲಿಲ್ಲ, ನಿರೂಪಣೆ ಮಾಡಿ ಅದನ್ನು ತರಲಿಕ್ಕಾಗಿಲ್ಲ. ಎಷ್ಟು ಸಾಧ್ಯ 287 ಪುಟ ಇದ್ದಾರೆ ನನ್ನ ಬಗ್ಗೆ ಲೇಖನಗಳ ಬರೆದಿದ್ದಾರೆ. ನಾನು ಸಂಸತ್ತಲ್ಲಿ ಕೆಲವು ಮಾತಾಡಿದ್ದು ಇವೆಲ್ಲವೂ ಕೂಡ ಸೇರಿಸಿದ್ದಾರೆ. ನಮ್ಮ ಡಾಕ್ಟರ್ CPK ಅವರ ಮುನ್ನುಡಿ ಇದೆ, ನಮ್ಮ ಪ್ರಧಾನ ಗುರುದತ್ ಅವರ ಒಂದು ಸಂಪಾದಕೀಯ ಲೇಖನ ಇದೆ ಅದರಲ್ಲಿ ಇರ್ತಕ್ಕಂಥದ್ದು. ನಾನು ಕೂಡ ಪ್ರವೇಶಕ್ಕೂ ಮುನ್ನ ನನ್ನ ಮನದಾಳದ ಮಾತುಗಳು ಕೂಡ ಸುಮಾರು 12-13 ಪುಟಗಳು ಕೂಡ ಅದು ಬರೆದಿದ್ದೇನೆ. 122 ಪುಟಗಳು ನಾನು ನೆನಪುಗಳನ್ನೇ ಬರೆದಿದ್ದೇನೆ. ನಾನು ಹುಟ್ಟದಿಂದ ಅಶೋಕಪುರಮಲ್ಲಿ ಹೋಗಿದ್ದೆ, ಅಶೋಕಪುರಂ ವ್ಯವಸ್ಥೆ ಹೇಗಿತ್ತು, ನಮ್ಮ ಕುಟುಂಬ ಹೇಗಿತ್ತು. ನಾವು ಅಶೋಕಪುರಮೇ ಒಂದು ರೀತಿಯಾದ ತಿಥಿ, ಮೈಸೂರಿನಲ್ಲಿ ಕೊನೆ ಬಾರದು 100ಕ್ಕೆ 100ರಷ್ಟು ದಲಿತ ಇದ್ದಂಥದ್ದು. ನಮ್ಮದೇ ಆದ ವ್ಯವಸ್ಥೆ ಹೇಗಿತ್ತು, ನಮಗೆ ಸಣ್ಣದಲ್ಲಿ ಸ್ಪೃಶ್ಯತೆ ಇದೇ ಗೊತ್ತಿಲ್ಲ. ನಮ್ಮದೇ ಒಂಥರ ಅಶೋಕಪುರಂ ರಿಪಬ್ಲಿಕ್ ಆಗಿತ್ತು. ನಮ್ಮದು ಒಂದು ಸರ್ಕಾರ ಇದೆ. ಯಾವ ದೇವಸ್ಥಾನಗಳು ಬೇಕಿತ್ತು, ಗರಡಿ ಬೇಕಾಗಿತ್ತು, ಅಲ್ಲಿ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಇತ್ತು, ಅಂಗಡಿಗಳಿತ್ತು, ಫ್ಲೋರ್ ಮಿಲ್ ಇತ್ತು. ನಾವು ನೋಡಿದ ಕಟಿಂಗ್ ಶಾಪ್ಗಳು, ನಮ್ಗೆ ಬೇರೆಯವರು ಹಂಗೆ ಇರಲಿಲ್ಲ. ಪಕ್ಕದಲ್ಲಿ ಸ್ಕೂಲ್ ಇತ್ತು, ಎಟ್ಟೆ ಹೋದೆ, ಪಕ್ಕದಲ್ಲಿ ದಾಟದಲ್ಲೇ ಶಾಲಾ ಪ್ರೌಢಶಾಲೆ, ಅಲ್ಲಿ ಕಾಲೇಜು. ನಮ್ಗೆ ಹೊರಗಡೆ ಆಗತ್ತ ಈ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಾವೇ ಸ್ವಲ್ಪ ಬಲವಾಗಿದ್ದಂಥವ್ರು. ಊಟ ತಿಂಡಿಗೆ ಬೇಕಾದ್ರೂ ಕೂಡ ಅಶೋಕಪುರದಲ್ಲಿ ಒಂದು ಜನಜೀವನದ ವ್ಯವಸ್ಥೆ ಬೇರಿತ್ತು ನಮ್ಮಲ್ಲಿ. ಸಾಕಷ್ಟು ಇಡೀ ಕರ್ನಾಟಕದಲ್ಲಿ ಹೆಚ್ಚು ನಾವು ದಲಿತರು ವಾಸ ಮಾಡತಕ್ಕಂಥ ಸ್ಥಳ ಆಗಿತ್ತು. ಹಾಗಾಗಿ ಹೋರಾಟದ ಕಿಚ್ಚುಕುಳಗಳು ಬಂದಿದ್ದಾರೆ ನಮಗೆ. ಅಲ್ಲಿದ್ದ ಯಾವ ರೀತಿ ಕಟ್ಟಡಗಳು ನಡೀತು, ಎಲ್ಲಿ ಇವೆಲ್ಲವೂ ಕೂಡ ನನ್ನ ಪುಸ್ತಕದಲ್ಲಿ ಅನ್ಸುತ್ತೆ. ನಾನು 1977 ಚಾಮರಾಜನಗರ ಲೋಕಸಭೆ, ಅದು ಮೈಸೂರು ಜಿಲ್ಲೆಗೆ ಸೇರಿದ್ದಾಗ 1977 ಸಿಂಧ್ಯಾರವರು ಗೊತ್ತು. ಆಗ ನಾನು ಪಾರ್ಲಿಮೆಂಟ್ಗೆ ನಿಂತಾಗ ನಾನು ಎಷ್ಟೇ ಕೈ ಮುಗಿದ್ಬಿಟ್ಟು ನಾನು ಹಳ್ಳಿಗಳೇ ನೋಡಿಲ್ಲ, ನಾನು ನಿಲ್ಲಲ್ಲ ಅಂತ ಹೇಳಿ. ಆದರೆ ಚುನಾವಣಾ ಸಮಿತಿಯಲ್ಲಿ ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ ಎಲ್ಲ ಒಪ್ಪಲಿಲ್ಲ. ನೀವೆಲ್ಲ JP ಚುನಾವಣೆ ಹೋರಾಟ ಮಾಡುವಂಥ ಯುವಕರು ನಿಮ್ಮನ್ನು ನೋಡಿದ್ದೆ ನಾನು 70 ನೀವು ನಿಲ್ಲಬೇಕು ಅಂತ. ಅದೇ ನಾನು ಎದುರಾಳಿ ವೀರಾಚಾರ್ಯವರು ಅಷ್ಟು ದೊಡ್ಡ ಹಿರಿಯ ಅನುಭವ ಇರ್ತಕ್ಕಂಥ ನಾಯಕರು ಬೆಲೆಗೆ ಆಯ್ತು ಹೋಗಿಲಿ ಅಂತ ಹೇಳಿ, ಹೋಗಿ ಜೇಬಲ್ಲಿ ಕಾಸು ಇಲ್ಲ, ಎಷ್ಟು ಮಾಡ್ಕೊಂಡು ಹೋಗಿರ್ತಾಳೆ. 77 ಹಾಗೆ ಈ ತರ ಚುನಾವಣೆ ಕೃಷ್ಣರು ತುಂಬಾ ಚೆನ್ನಾಗಿರು. ₹1 ಖರ್ಚಾಗ್ತಿರ್ಲಿಲ್ಲ, ₹1 ಮತದಾರ ಕೇಳ್ತಿರ್ಲಿಲ್ಲ, ಏನು ಅಂತ ಕೇಳ್ತಿಲ್ಲ. ಬೂತ್ ಖರ್ಚಿಗೂ ಅವರೇ ಹಾಕತ್ತಾ ಇದ್ರು. ಆದ್ರೆ ಅವ್ರು ಕೇಳ್ತಿದ್ದಿಷ್ಟು, ನೀವು ನಾವು ಬಂದಾಗ ಇವತ್ತೇ ಕೈ ಮುಗಿದು ಓಟ್ ಕೇಳ್ತೀರಾ, ಅದೇ ರೀತಿ ನಮ್ಮ ಪ್ರೀತಿ ಗೌರವದಿಂದ ನಮ್ಮ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಕೊಡಿ, ಇಷ್ಟೇ ಕೇಳ್ತಿದ್ದು. ಅಷ್ಟೇ ನಿಷ್ಠೆ ಮಾಡ್ಕೊಂಡ್ ಬಂದ. ₹1 ಖರ್ಚು ಮಾಡಿರ್ಲಿಲ್ಲ ನನ್ನ ಜೇಬಿ ತೆಗೆದು, ಮಾಡೋ ಶಕ್ತಿನೂ ಇಡಲಿಲ್ಲ ನನಗೆ. ಆದ್ರೆ ದುಡಿತಕ್ಕಂಥ ಒಂದು ಮನೋಸ್ಥೈರ್ಯ ಇತ್ತು ಜನತೆಗೆ. ನಾನು ಬಹುಶಃ ಕರ್ನಾಟಕದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದೇನೆ, ಹೆಮ್ಮೆಯಿಂದ ಹೇಳ್ತೇನೆ. ಅಲ್ಲಿವರೆಗೂ ಪಾರ್ಲಿಮೆಂಟ್ ಮೆಂಬರು ಎಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿರ್ಲಿಲ್ಲ, ಹೋಗಂತ ಪ್ರವೇನೂ ಇಲ್ಲ. ಯಾಕೆಂದ್ರೆ 57ರಿಂದ ನಿಮ್ಗೆ ಗೊತ್ತು,
71ವರೆಗೂ ಕೂಡ ಪಾರ್ಲಿಮೆಂಟ್ ಮತ್ತೆ ಅಸೆಂಬ್ಲಿ ಮುಖ್ಯ ಚುನಾವಣೆ ನಡೀತಾ ಇದೆ. ಈಗ ಮಾತಾಡ್ತಾರೆ ಒಂದು ಚುನಾವಣೆ ಒಂದು ದೇಶ ಅಂತ. ಅವಶ್ಯಕತೆ ಇದೆ, ಅದರ ಬಗ್ಗೆ ನಾನು ಹೇಳಿ. ಆಗ ಜೊತೆಲೇ ನಡೀತಾ ಇದೆ. ಪಾರ್ಲಿಮೆಂಟ್ ಮೆಂಬರ್ ಕಾನ್ಸ್ಟಿಟ್ಯೂನ್ಸಿ ವೋಟ್ ಕೇಳಿ, ಅಸೆಂಬ್ಲಿ ಮೆಂಬರ್ಸ್ ನೆಟ್ ಕಾನ್ಸ್ಟಿಟ್ಯೂನ್ಸಿ ಅವರೇ ಒಂದು ವೋಟ್ ಕೊಡಿಸ್ಕೊಡ್ತಾ ಇದ್ರು, ಆರಾಮಾಗಿ ಗೆದ್ದು ಬರ್ತಾ ಇದ್ರು. ಅವರಿಗೆ ದೊಡ್ಡದು ಪಾರ್ಲಿಮೆಂಟ್ ಸಂಸ್ಥೆ. ವರ್ಷದಲ್ಲಿ 3 ಬಾರಿ ಸೆಷನ್ ನಡೀಬೇಕು. ಅಲ್ಲಿ ಬಡ್ಜೆಟ್ ಸೆಷನ್, ಸಮ್ಮರ್ ಸೆಷನ್, ವಿಂಟರ್ ಸೆಷನ್ಗಳು, ವಿಪರೀತ ಕಮಿಟಿಗಳಿರ್ತದೆ. ದೊಡ್ಡ ಬೃಹತ್ ಸಂಸ್ಥೆ. ಯಾವ ಎಂಪಿನೂ ಕೂಡ ನಾನು ಹೋಗೋವರಿಗೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೆ ಉದಾಹರಣೆ. ಆದರೆ ನಾನು ಅದನ್ನು ತಳಕೆಳಕ ಮಾಡಿಕೊಂಡೆ ಸ್ವಲ್ಪ. ಏನೋ ಪಾರ್ಲಿಮೆಂಟ್ ಮೆಂಬರ್ಗೆ ಏನು ಅಥಾರಿಟಿ ಇದೆ ಸಂಸತ್ತು, ಬಹಳ ಅದೇ ಅಧಿಕೃತವಾದದ್ದು. ಆದರೆ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡ್ತಕ್ಕಂಥ ಜನರು ಅಷ್ಟೇ ಅಥಾರಿಟಿ ಅಂತ ಹೇಳಿ ಅವರು ಅಷ್ಟೇ ಅಧಿಕೃತವಾದವರು. ಹಳ್ಳಿಗಳ ವಯಸ್ಸಿತ್ತು, ಉತ್ಸಾಹ ಇತ್ತು. ನನ್ನ ಕ್ಷೇತ್ರದ ತುಂಬ ಪ್ರತಿಯೊಂದು ಕುಗ್ರಾಮಕ್ಕೂ ಕೂಡ ಹೋಗಿದ್ದೇನೆ, ಕೇಳಿದರೆ ಆಗ ಇಷ್ಟು ಅನುಕೂಲತೆ ಇದೆ. ನಮ್ಮ ಕಾಸು ಹಾಕೊಂಡು ಹೋಗ್ಬೇಕಾಯ್ತು. ನಮ್ಗೆ ಯಾವುದೇ ಕಾರ್ ಇರಲಿಲ್ಲ, ಒಂದು ಡಿ ಎ ಇಲ್ಲ. ಬಹಳ ಕಷ್ಟಪಟ್ಟು ಮಾಡಿದೆವು ಕೆಲಸಗಳು. ನಮ್ಗೆ ಕಷ್ಟ ತರಿಸ್ಲೇ ಇಲ್ಲ. ಬೆಳಿಗ್ಗೆ ಎತ್ತರೆ ಸಾಯಂಕಾಲದವರೆಗೂ ಕೂಡ ಜನಗಳ ಬಗ್ಗೆ ಇದು ಕೆಲಸ ಬಂದು ಆ ತೃಪ್ತಿ ಇದೆ. ಅದೆಲ್ಲ ಕೂಡ ಬರ್ದಿದ್ದೆ ನಾನು ಇರ್ತಕ್ಕಂಥದ್ದು. ಹೇಗೆ ಚುನಾವಣೆ ಮಾಡ್ಕೊಂಡೆ, ಹೇಗೆ ಪ್ರೀತಿ ವಿಶ್ವಾಸ ಗಳಿಸಿದೆ, ಯಾವ ರೀತಿ ನಾನಿದ್ದೆ. ಒಂದು ಮಾತು ಹೇಳ್ತಾರೆ ನಾನು ಧೈರ್ಯವಾಗಿ, ನಾನು ಎಲ್ಲೇ ಪಕ್ಷದಲ್ಲಿರಲಿ, ಯಾವುದೇ ಸಂದರ್ಭದಲ್ಲಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾನು ಸಹಿಸಲ್ಲ. ಆದರೆ ನಾನು ಯಾವ ಪಕ್ಷಕ್ಕೂ ಲಯಬಿಲಿಟಿ ಆಗಿಲ್ಲ. ಯಾವ ಪಕ್ಷಕ್ಕೆ ಹೋಗಲಿ ಕರೆದು ಪ್ರೀತಿ ಮಾಡಿಕೊಡ್ತಾರೆ, ಅಸೆಪ್ಟ್ ಆಗ್ತಾ ಇದೆ ಆ ಪಕ್ಷಕ್ಕೆ. ಎಂದೂ ಲಯಬಿಲಿಟಿ ಆಗಿಲ್ಲ. ಯಾವ ಪಕ್ಷದವ್ರಿಗೆ ನೇರಪ್ಪ ಬಂದವರೆ ಯಾವ ಪುರುಷಾರ್ಥಕ್ಕೆ ಬಂದ. ನನ್ನ 50 ವರ್ಷಗಳ ಜೀವನದಲ್ಲಿ ಯಾವ ರಾಜಕೀಯ ಪಕ್ಷದವರು, ಯಾವ ನಾಯಕರು ಹೇಳಿದ್ರು ಬಹಳ ಸಂತೋಷ ಸ್ವೀಕಾರ ಮಾಡಿದ್ರು. ಬೇಕು ಪ್ರಸಾದ್ ಅವರು ಒಳ್ಳೆ ಸಂಘಟನೆ ಮಾಡ್ತಾರೆ, ಪ್ರೀತಿ ವಿಶ್ವಾಸ ಇದೆ ಜನಗಳಿಗೆ, ಬಡವರಿಗೆ ಸ್ಪಂದಿಸ್ತಾರೆ. ನಾನು ಯಾವುದೇ ಕಾರ್ಯಕ್ರಮಗಳಾಗಲಿ ಎಲ್ಲಿ ಇರಲಿ ಅವ್ರ ಬಗ್ಗೆ ಆ ರೀತಿಯಾದಂಥ 50 ವರ್ಷಗಳ ರಾಜಕೀಯ ಜೀವನವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಇವತ್ತು ನನ್ನ ಜನ. ಅದು ಪ್ರಜಾಪ್ರಭುತ್ವದಿಲ್ಲದೆ ಪರ ವಿರೋಧ ಇದೆ, ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಮಾಡ್ಬೋದು, ಕೆಲವು ವಿರೋಧ ಮಾಡ್ಬೋದು. ಆದರೆ ನನ್ನ ಆತ್ಮಸಾಕ್ಷಿಯಾಗಿ ಮಾಡಿದ್ದೇನೆ ಅದು ಕೆಲಸ, ಪ್ರೀತಿ ವಿಶ್ವಾಸದಿಂದ ಮಾಡಿದ್ದೇನೆ ಕೆಲಸ. ಅನೇಕಾರು ಪ್ರತಿಗಳು ನನಗೆ ಬಹಳಷ್ಟು ಹೇಳ್ಕಬಾರ್ದು ಪುಸ್ತಕದಲ್ಲಿ ಬಂದಿದೆ. ನಾನು ಕೊಟ್ಟಂತ ತೊಂದರೆ ತಲುಪಿಸಿದ್ರೆ ಅದನ್ನು ಹೋರಾಟ ತಗೊಂಡಿದ್ದೇನೆ, ಅದನ್ನ ಎದುರಿಸಿ ಬಂದಿದ್ದೇನೆ. ಒಂದಿತ್ತು ಇಂಗ್ಲಿಷಲ್ಲಿ ಹೇಳ್ತಾರೆ ಕಮ್ ಫ್ರಮ್ ದ ಆಶಸ್ ಅಂತ ಹೇಳಿರ್ತೀನಿ. ಅವರು ಬೂದಿ ಮಾಡಿ ಹೊರಗಡೆ ಬಂದಿದ್ದಾನೆ ಅದು ಹೇಳಿದ್ದೇನೆ. ತೋರಿಸಿದ್ದೇನೆ ಎದುರುಗಡೆ ಅವ್ರಿಗೆ. ನೀವು ನನ್ನನ್ನು ಏನೇ ಪ್ರಯತ್ನ ಮಾಡಿದ್ರು ಇರ್ಬೋದು ಮುಗಿಸೋ ಪ್ರಯತ್ನ, ಯಾರು ವೆಸ್ಟರ್ನ್ ಇಂಟ್ರೆಸ್ಟ್ ಪ್ರಯತ್ನ ಮಾಡಿದ್ದಾರೆ. 50 ವರ್ಷಗಳು ಸುಮ್ಮನೆ ಇಲ್ಲ. ನಾನು ಯಾಕೆ ಬಿಡಬೇಕಾಯ್ತು ರಾಜಕೀಯ ಸಮಿತಿ ಅದೆಲ್ಲ ಬರೆದಿದ್ದೇನೆ, ಸುಮ್ಮನೆ ಬಿಟ್ಟಿಲ್ಲ. ಯಾವಾಗ ನನ್ನ ಸ್ವಾಭಿಮಾನಕ್ಕೆ ನಾನು ತುಳಿಬೇಕು ಅಂತ ಬಂದಂಥ ಸಮಯದಲ್ಲಿ ಹೀಗಾಯಿತು, ಯಾವ ಘಟನೆಗಳು ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ ಅದರ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನನ್ನ 50 ವರ್ಷಗಳಲ್ಲಿ ಸುದೀರ್ಘ ರಾಜಕೀಯ ಏನಿದೆ, ಚುನಾವಣಾ ರಾಜಕೀಯ, ನನಗೊಂಥರ ಆತ್ಮತೃಪ್ತಿ ಕೊಟ್ಟಿದೆ. ಸಾಕಪ್ಪ ಅಂತ ಹೇಳಿದೆ. ಈಗಲೂ ಹೇಳ್ತಾ ಇದ್ದಾರೆ, ಇನ್ನು ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದಾರೆ, ಇನ್ನು ರಾಜಕೀಯ ಸಾಕು 50. ಮನುಷ್ಯನಿಗೆ ಎಷ್ಟು ಬೇಕು 50? ಚುನಾವಣೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ, ಇನ್ನು ಚುನಾವಣೆಗಳಿಲ್ಲ. ಎಷ್ಟು 74ರಿಂದ ಇದ್ರೊಳಗೆ 14 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. 14 ಚುನಾವಣೆಗಳು ಎದುರಿಸಿದ್ದಾರೆ. 9 ಬಾರಿ ಸಂಸತ್ತಿನ ಚುನಾವಣೆ ಇದೆ. ಆ ಚುನಾವಣೆಗಳು ಹೇಗಾಯ್ತು ಅಂತ ಕೂಡ ಬರೆದಿದ್ದಾರೆ. ಅಪ್ಪ, ನನ್ನ ಜೀವನದಲ್ಲಿ ಎಂತೆಂಥ ಚುನಾವಣೆಗಳು, 96, 98 ಚುನಾವಣೆಗಳು ನೆನೆಸ್ಕೊಂಡ್ಬಿಟ್ರೆ ನನಗೆ ತುಂಬ ಅನ್ಸುತ್ತೆ. ಅದು ಆ ಹೋರಾಟ ಜೀವನ ಯಾವ ರೀತಿ ಮಾಡಿದೆ, ಯಾವ ರೀತಿ ತೊಂದರೆ ಕೊಟ್ಟರು, ಯಾವ್ಯಾವ ಶಕ್ತಿಗಳು ಎಷ್ಟು ಪ್ರಯತ್ನ ಮಾಡಿದ್ರು ರಾಜಕೀಯ ಮುಗಿಸ್ಲಿಕ್ಕೆ. ಆದರೆ ನಾನೆಂದೂ ಇಲ್ಲ. ನನ್ನಲ್ಲಿ ದಾರ್ಶನಿಕ ಹೇಳ್ತಾರೆ, ಕಲ್ಲಾಗಿ ಇರಬೇಕು ಕಠಿಣಭಾವತರ ಎಳೆಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ ಅಂತ ಒಂದು ಮಾತಲ್ಲಿ ಹೇಳ್ತಾರೆ. ಈ ನದಿ ಹರಿಯುವಾಗ ಈ ಛತ್ತಿ ಹಂಗಿದ್ರೆ ಕೊಚ್ಚ ಹೊಂಟೋಯ್ತವೆ ಗೊತ್ತಲ್ಲ, ಕಠಿಣವಾದ ತೊಲಗಬಹುದು ಇದು ಪ್ರವಾಹ ಬಂದಾಗ. ಆದರೆ ಅಲ್ಲಿ ಬಂಡಿ ನಿಲ್ಬೇಕು. ಆ ಬಂದಾಗ
ಎಷ್ಟೇ ಪ್ರವಾಹ ಬಂದರೂ ಕಚ್ಕೊಂಡು ಹೋಗೋಕ್ಕಾಗಲ್ಲ. ಆ ರೀತಿ ನಿಂತಿದ್ದೇನೆ ಕಠಿಣ ಮಹತ್ವದ ವೇಳೆಗೆ. ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ. ಪ್ರಧಾನ ಗುರುದತ್ ಇರ್ಬೋದು, ಸಿಪಿಕ್ಕಿಯವ್ರು ಇರ್ಬೋದು, ಹಿರಿಯರಿರ್ಬೋದು, ಅವ್ರ ಜೊತೆಯಲ್ಲಿ ಬಿಲ್ಲಾಗಿರ್ಬೇಕು ಅಂತ ಒಳ್ಳೆಯವ್ರ ಜೊತೆಯಲ್ಲಿ ಯಾರು ಮಾಡಬೇಕು. ಇದನ್ನು ರೂಢಿಸ್ಕೊಂಡು ಬಂದಿದ್ದೆ ನಾನು ಒಂದು ಕಾಲದಲ್ಲಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.